ನಾನು ಒಂದು 2012ನೇ ಇಸ್ವಿಲಿ ವೆಸ್ಟ್ ಇಂಡೀಸ್ ಅಂತೇಳಿ ಕೆರೆಬಿಯನ್ ಕಂಟ್ರೀಸ್ಗೆ ಹೋಗಬೇಕು ಅಂತೇಳಿ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪಾಸ್ಪೋರ್ಟ್ ಎಲ್ಲ ಪೂಜೆ ಮಾಡಿಸಿ ನಂದೊಂದು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ. ನನಗಿಷ್ಟು ಜೀವನ ಆಗಬೇಕು, ನನ್ನ ಜೀವನಗಳಿಲ್ಲ, ನಾನು ಏನು ಅಂದ್ಕೊಂಡಿದ್ದೀನೋ ಇಲ್ಲಮ್ಮ ಅಪ್ಪಣೆ ಕೊಡ್ತು, ಇಷ್ಟೇ ಆಗುತ್ತೆ ಅಂತ ಅಪ್ಪಣೆ ಕೊಟ್ಟಿತ್ತು. ಅದರ ಹತ್ತಿರದಲ್ಲೇ ಬಂದು ರೀಚ್ ಆಗಿ ನಾನು ಬಂದೆ. ಅಂದರೆ ನನಗೆ ಆವಾಗಲಿಂದ ಒಂದು ನಂಬಿಕೆ ತುಂಬ ಜಾಸ್ತಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನಾವಿಲ್ಲೇ ಊರ ಸುತ್ತಮುತ್ತಲ ಗ್ರಾಮದವರಾಗಿರೋದ್ರಿಂದ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲಿರೋದು ನಾನು. ಇವಾಗ ಇಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ. ಗಳಿಂದ ಆಲದ ಮರ ಇದೆಯಲ್ಲ, ಅಲ್ಲಿ ಕಾಳಿಕಾದೇವಿ ವಿಗ್ರಹ ಇದೆಯಲ್ಲ, ಅಲ್ಲಿ ನೆಲೆಗೊಂಡಿದ್ದು. ತುಂಬ ಶಕ್ತಿಪೀಠ ಇಲ್ಲಿ. ಅಮ್ಮನಿಗೆ ಎಲ್ಲ ದೇವಸ್ಥಾನಗಳಲ್ಲಾದರೂ ನೋಡ್ಕೊಬನ್ನಿ, ಎಲ್ಲೋ ಕಡೆನೂ ಬಾಗಿಲಿರುತ್ತೆ. ಆದರೆ ಇಲ್ಲ, ಆ ಥರ ಬಾಗಿಲಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಶಕ್ತಿಪೀಠ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಬಾಗಿಲುಗಳೇ ಇಲ್ಲ, 24 hours ಓಪನ್ನು. ಆ ಅಮ್ಮ ಶಕ್ತಿಪೀಠ. ಇಲ್ಲಿ ಮುಂದ್ಗಡೆನೂ ಇಲ್ಲ, ಗರ್ಭಗುಡಿಲೂ ಇಲ್ಲ, ಎಲ್ಲೂ ಇಲ್ಲ. ತುಂಬ ದೈವಶಕ್ತಿ, ದೈವ ಸನ್ನಿಧಿ. ಅದನ್ನೇ ನಾನು ಹೇಳಿದ್ನಲ್ಲ, ನಾವೇನು ಅರಕೆ ಕಟ್ಕೊಂಡು ಹೋಗ್ತೀವಿ ಅದು ಖಂಡಿತ 21 ದಿವಸದಲ್ಲಿ ನೆರವೇರುತ್ತೆ. 21 ದಿವಸದಲ್ಲಿ 200% ಗ್ಯಾರಂಟಿ ಕೊಡ್ತೀನಿ. ಇದು ಸುಳ್ಳಲ್ಲ, ಅಥವಾ ಇಲ್ಲಿಗೆ ಬರಬೇಕು ಜನಗಳಿಗೇನೋ ಒಂದು ಗಿಮಿಕ್ ತೋರಿಸ್ಬೇಕು ಅನ್ನೋದಲ್ಲ. ನಾನು ಒಂದು ಮಾತ್ರ ಹೇಳಬಲ್ಲ, ಯಾವುದೇ ಭಕ್ತಾದಿಗಳು ಕರ್ನಾಟಕದಿಂದ ಎಲ್ಲಾದರೂ ಬಂದಲಿ, ಒಂದು ಸತಿ ಬಂದು ಹೋದ್ಮೇಲೆ ಅವ್ರಿಗೆ ಅದರ ಅನುಭವ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪರಿಸರ, ವಾತಾವರಣ, ದೈವಶಕ್ತಿಗಳಿರುವಂಥದ್ದು, ಶಕ್ತಿಪೀಠಗಳು ತುಂಬಿರೋದು 100% ಅವ್ರಿಗೆ ರಿಸಲ್ಟ್ ಸಿಗುತ್ತೆ. ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಸರ್. ಏನು ಅಂದ್ಕೊಂಡ್ರು ಆಗುತ್ತೆ. ಮಕ್ಕಳಿಲ್ಲ ಅಂತ ಕೇಳ್ಕೊಬಂದವ್ರಿಗೆ ಮಕ್ಕಳು ಕೊಟ್ಟಿರೋದು ಇದೆ. ಆಮೇಲೆ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಎಲ್ಲ ಥರ ಏನು ಆರೋಗ್ಯ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿದೆ ನಮಗೆ. ಆ ಥರ ಏನು ಯಾವುದೂ ಇಲ್ಲ, ಆಗಿಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ ಸರ್ ಇದು. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಇಲ್ಲಿ ಅಮ್ಮ ನೆಲೆಗೊಂಡಿದ್ದು ಹೆಚ್ಚು ಕಮ್ಮಿ ಒಂದು 20-25 ವರ್ಷಗಳಿಂದ. ಆಲದ ಮರ ಇದೆಯಲ್ಲ, ಅಲ್ಲಿ ಕಾಳಿಕಾದೇವಿ ವಿಗ್ರಹ ಇದೆಯಲ್ಲ, ಅಲ್ಲಿ ನೆಲೆಗೊಂಡಿದ್ದು. ತುಂಬ ಶಕ್ತಿಪೀಠ ಇಲ್ಲಿ. ಅಮ್ಮನಿಗೆ ಎಲ್ಲ ದೇವಸ್ಥಾನಗಳಲ್ಲಾದರೂ ನೋಡ್ಕೊಬನ್ನಿ, ಎಲ್ಲೋ ಕಡೆನೂ ಬಾಗಿಲಿರುತ್ತೆ. ಆದರೆ ಇಲ್ಲ, ಆ ಥರ ಬಾಗಿಲಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಶಕ್ತಿಪೀಠ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ. ಬಾಗಿಲುಗಳೇ ಇಲ್ಲ, 24 hours ಓಪನ್ನು. ಆ ಅಮ್ಮ ಶಕ್ತಿಪೀಠ. ಇಲ್ಲಿ ಮುಂದ್ಗಡೆನೂ ಇಲ್ಲ, ಗರ್ಭಗುಡಿಲೂ ಇಲ್ಲ, ಎಲ್ಲೂ ಇಲ್ಲ. ತುಂಬ ದೈವಶಕ್ತಿ, ದೈವ ಸನ್ನಿಧಿ. ಈ ಪ್ರಶಾಂತ ವಾತಾವರಣದಲ್ಲಿ ಕೆರೆಮಂಗಲಲ್ಲಿ ಚೌಡೇಶ್ವರಿ ನಿಲ್ಲಿಸಿರೋದು ನಮ್ಮ ಪುಣ್ಯ. ನಾವು ಸುತ್ತಮುತ್ತಲ ಗ್ರಾಮದವ್ರಿಗೆಲ್ಲರಿಗೂ 20-25 ವರ್ಷಗಳಿಂದ ನಾವೇನೇ ಅರಕೆ ಕಟ್ಕೊಂಡ್ರು ಕೂಡ ಅರಕೆ 100% ಈಡೇರಿಸ್ತಾ ಇದೆ. ಒಂದು ಶಕ್ತಿ ಇದೆ ಇಲ್ಲಿ, ಅದನ್ನು ಹೇಳಬಲ್ಲೆ ಸರ್. ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿದ್ದೀರಿ ಈ ಒಂದು ಈ ಕ್ಷೇತ್ರಕ್ಕೆ ಬರೋದ್ರಿಂದ? ನಾನು ಒಂದು 2012ನೇ ಇಸ್ವಿಲಿ ವೆಸ್ಟ್ ಇಂಡೀಸ್ ಅಂತೇಳಿ ಕೆರೆಬಿಯನ್ ಕಂಟ್ರೀಸ್ಗೆ ಹೋಗಬೇಕು ಅಂತೇಳಿ ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪಾಸ್ಪೋರ್ಟ್ ಎಲ್ಲ ಪೂಜೆ ಮಾಡಿಸಿ ನಂದೊಂದು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದೆ. ನನಗಿಷ್ಟು ಜೀವನ ಆಗಬೇಕು, ನನ್ನ ಜೀವನಗಳಿಲ್ಲ, ನಾನು ಏನು ಅಂದ್ಕೊಂಡಿದ್ದೀನೋ ಇಲ್ಲಮ್ಮ ಅಪ್ಪಣೆ ಕೊಡ್ತು, ಇಷ್ಟೇ ಆಗುತ್ತೆ ಅಂತ ಅಪ್ಪಣೆ ಕೊಟ್ಟಿತ್ತು. ಅದರ ಹತ್ತಿರದಲ್ಲೇ ಬಂದು ರೀಚ್ ಆಗಿ ನಾನು ಬಂದೆ. ಅಂದರೆ ನನಗೆ ಆವಾಗಲಿಂದ ಒಂದು ನಂಬಿಕೆ ತುಂಬ ಜಾಸ್ತಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ನಾವಿಲ್ಲೇ ಊರ ಸುತ್ತಮುತ್ತಲ ಗ್ರಾಮದವರಾಗಿರೋದ್ರಿಂದ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲಿರೋದು ನಾನು. ಇವಾಗ ಇಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಇಲ್ಲಿ ಪ್ರತಿ ದಿನಾನೂ ಅನ್ನದಾನ, ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ನಾವು ವಾರ ಒಪ್ಪತ್ತಿಗೆಲ್ಲ ಬಂದು ಪೂಜೆ ಪುನಸ್ಕಾರಗಳು ಮಾಡಿಕೊಡ್ತೀವಿ. ಬೆಂಗಳೂರಿಂದ ಇಷ್ಟು ದೂರ ಬಂದು ಪೂಜೆ ಮಾಡಿಕೊಡ್ತೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ತುಂಬ ದೈವ ಸನ್ನಿಧಿ, ಶಕ್ತಿಪೀಠಗಳು ಸುತ್ತಮುತ್ತಲೂ ನಮಗೆ ಒಂದು ಅಮ್ಮ ಕಾಪಾಡ್ತಾ ಇದ್ದಾಳೆ ಅಂತ ಹೇಳ್ಬೋದು ಸರ್. ಅಂದರೆ ನಿಮ್ಮ ತುಂಬ ಬದಲಾಗಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳಿದ್ರಿ, ಬದಲಾಗಿದ್ದೀರಿ. ಸೊ ಏನೆಲ್ಲ ಪೂಜೆಗಳು ಮಾಡಿದ್ರೆ, ಯಾವ ರೀತಿ? ಇಲ್ಲಿ ಇವಾಗ ಅಮ್ಮನಿಗೆ ಒಂದು 3-4 ಥರ ಇದೆ ಪೂಜೆಗಳು. ಕುಂಕುಮ ಅರ್ಚನೆಯಿಂದ ಹಿಡಿದು, ಮತ್ತು ರುದ್ರಾಭಿಷೇಕದಿಂದ ಹಿಡಿದು, ಮತ್ತು ಬೇರೆ ವಿಶೇಷವಾದಂಥ ಅಮ್ಮನವರು ನಾಗರತ್ನಮ ಕಾರ್ಯದರ್ಶಿಗಳಿದ್ದಾರಲ್ಲ, ಇವರು ಧರ್ಮದರ್ಶಿಗಳು, ಅವ್ರ ಕಡೆಯಿಂದ ನಾವು ಹೋಗಿ ಪೂಜೆಗಳು ಮಾಡಿಸ್ತಾ ಇರ್ತೀವಿ. ಅವ್ರು ಯಾವ್ದು ಹೇಳ್ತಾರೋ ಆ ಥರ ತುಂಬ ಚೆನ್ನಾಗಿ ಅಭಿವೃದ್ಧಿ. ನನಗೆ ಅಂತಲ್ಲ, ಆಲ್ಮೋಸ್ಟ್ ಸುತ್ತಮುತ್ತಲು ಇರೋ ಗ್ರಾಮದವ್ರೆಲ್ರಿಗೂ ಒಳ್ಳೆಯದಾಗಿದೆ. ಹೆಚ್ಚು ಕಮ್ಮಿ ಇವಾಗ ಭದ್ರಾವತಿಯಿಂದ ಬರ್ತಾಯಿದ್ದಾರೆ, ಶಿವಮೊಗ್ಗದಿಂದ ಬರ್ತಾಯಿದ್ದಾರೆ, ಮೈಸೂರಿಂದ ಬರ್ತಾಯಿದ್ದಾರೆ, ಎಲ್ಲ ಕಡೆಯಿಂದ ಬರ್ತಾಯಿದ್ದಾರೆ. ಹೆಚ್ಚು ಕಮ್ಮಿ ನಾವೇ ತುಂಬ ಜನಗಳಿಗೆ ಇಲ್ಲಿ ದೇವಸ್ಥಾನ ಇದೆ ಅಂತೇಳಿ ಎಷ್ಟೋ ಜನಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ದೀವಿ. ಅಲ್ಲಿಂದ ನಮಗೆ ಬೇಕಾದಂಥ ಆತ್ಮೀಯರನ್ನೆಲ್ಲ ಕರೆಸಿ ಇಲ್ಲಿ ಹೇಳಿದ್ದೀವಿ. ಇಲ್ಲೇ ಬಂದು ಅರಕೆ ಕಟ್ಕೊಂಡೋಗಿರೋದು 100% ಸಕ್ಸಸ್ ಆಗಿದೆ. ಇದರಲ್ಲಿ ಎರಡು ಮಾತಿಲ್ಲ. ಓಕೆ, ನಾವು ಅಂದರೆ ಸಾಕಷ್ಟು ಜನರು ಮಾತಾಡ್ತಿರ್ಬೇಕಾದ್ರೆ ಅಂದರೆ ನಮಗೆ ಇದಾಗಿದೆ ಅಂದರೆ, ಇಲ್ಲಿ ಸಾಕಷ್ಟು ಜನರು ಮದುವೆ ಆಗದಿರೋರು ಮದುವೆ ಆಗಿದಂತೆ, ಸೊ ಮಕ್ಕಳಾಗದಿರೋ ಅರಕೆ ಅದನ್ನೇ ನಾನು ಹೇಳಿದ್ನಲ್ಲ, ನಾವೇನು ಅರಕೆ ಕಟ್ಕೊಂಡು ಹೋಗ್ತೀವಿ ಅದು ಖಂಡಿತ 21 ದಿವಸದಲ್ಲಿ ನೆರವೇರುತ್ತೆ. 21 ದಿವಸದಲ್ಲಿ 200% ಗ್ಯಾರಂಟಿ ಕೊಡ್ತೀನಿ. ಇದು ಸುಳ್ಳಲ್ಲ, ಅಥವಾ ಇಲ್ಲಿಗೆ ಬರಬೇಕು ಜನಗಳಿಗೇನೋ ಒಂದು ಗಿಮಿಕ್ ತೋರಿಸ್ಬೇಕು ಅನ್ನೋದಲ್ಲ. ನಾನು ಒಂದು ಮಾತ್ರ ಹೇಳಬಲ್ಲ, ಯಾವುದೇ ಭಕ್ತಾದಿಗಳು ಕರ್ನಾಟಕದಿಂದ ಎಲ್ಲಾದರೂ ಬಂದಲಿ, ಒಂದು ಸತಿ ಬಂದು ಹೋದ್ಮೇಲೆ ಅವ್ರಿಗೆ ಅದರ ಅನುಭವ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪರಿಸರ, ವಾತಾವರಣ, ದೈವಶಕ್ತಿಗಳಿರುವಂಥದ್ದು, ಶಕ್ತಿಪೀಠಗಳು ತುಂಬಿರೋದು 100% ಅವ್ರಿಗೆ ರಿಸಲ್ಟ್ ಸಿಗುತ್ತೆ. 20 ವರ್ಷದಿಂದ ಬರ್ತಾ ಇದ್ವಿ. 20 ವರ್ಷದಿಂದ ಅಲ್ಲಿ ದೇವಸ್ಥಾನ ಇದ್ದಿದ್ದು ಫಸ್ಟು ಗುಡಿಸಲು ಥರ ಹಾಕಿದ್ರು, ಅಲ್ಲಿ ಪೂಜೆ ಬರ್ತಾಯಿತ್ತು, ಅಮ್ಮನ ದೇವ್ರು ಬರ್ತಾಯಿತ್ತು. 20 ವರ್ಷದಿಂದ ನಮ್ದು ಹತ್ರನೇ ಊರಲ್ಲಿ. 20 ವರ್ಷದಿಂದ ಬರ್ತಾಯಿದ್ವಿ. ನೀಟಾಗಿ ದೇವಸ್ಥಾನ ಪೂಜೆ, ಅಮ್ಮನಿಗೆ ಬಾಗಿಲೇ ಇಲ್ಲ. ಎಷ್ಟು ಕಳ್ಳರನ್ನ ಬಂದು ಕಳ್ಳರು ಬರೋಷ್ಟು ಇಲ್ಲ ಇಲ್ಲಿ. ಹಿಂಗೆ ಇರ್ತದೆ ಎಲ್ಲ
ಚೆನ್ನಾಗಿ ಪೂಜೆ ಗೀಜೆ ವಾರ ಮಂಗಳವಾರ ಶುಕ್ರವಾರ ಅಮ್ಮನಿಗೆ ಬಾಗಿಲೇ ಹಾಕಿದ್ವಿ ನೋಡಿಲ್ಲ ನಾವು 20 ವರ್ಷದಿಂದ. ಪೂಜೆ ಚೆನ್ನಾಗಿದೆ, ಇಲ್ಲಿ ವರ್ಷಕ್ಕೂ ಈ ಥರನೇ ಜಾತ್ರೆ ಮಾಡ್ತಾರೆ. ಶುಕ್ರವಾರ ಶನಿವಾರ ಮಂಗಳವಾರ ಪೂಜೆ ನಡೀತದೆ. ಈಗ ಅನ್ನದಾನನೂ ಮಾಡ್ತಾರೆ ಒಂದು ಮಾಮೂಲಿ ದಿವಸನೂ. ಇವಾಗ ಜಾತ್ರೆ ಎಲ್ಲ ಫುಲ್ಲು ಮಾಡ್ತಾರೆ. 20 ವರ್ಷದಿಂದ ಬರ್ತಾಯಿದ್ದೀವಿ ನಾವು. ಈ ಕ್ಷೇತ್ರದ ಒಂದು ಮಹಿಮೆ ಬಗ್ಗೆ ಹೇಳೋದಾದರೆ ಇದ್ರದ್ದೊಂದು ಇತಿಹಾಸ ಏನು ಮೇಲೆ ಅಮ್ಮನಿಗೆ ದೇವ್ರು ಅಲ್ಲಿ ಅದ್ರ ಹತ್ರ ಎಲ್ಗೊಂಡು ಕೊಡ್ತು ಅಂದರೆ ಅಲ್ಲಿ ಹಳ್ಳಿ ಬರ್ತಾ ಅವ್ರು ಹೊಲ ಎಲ್ಲ ಫುಲ್ಲು ಇದು. ಈ ಹೊಲದ ಹತ್ರ ಅಮ್ಮ ಬೆಳಗ್ಗೆ ಸಾಯಂಕಾಲ ಏನೋ ಬರ್ತಾಯಿದ್ರೇನು ಅಮ್ಮನಿಗೆ ಮೈ ತುಂಬಿಕೊಂಡು ಅಲ್ಲಿ ಬಂದು ಇಲ್ಲಿ ಈ ಒಳ್ಳೆ ದೇವರು ಅಂತ ಹಸಿರಿಟ್ಬಿಟ್ಟು ಅಲ್ಲೇ ಇದ್ರು. ಅಲ್ಲಿಂದ ಇಲ್ಲಿ ತಂದು ಇವಾಗ ಪೂಜೆ ಎಲ್ಲ ಮಾಡ್ತಾ ಇರೋದು. ಅಲ್ಲಿಂದ ಇಲ್ಲಿ ದೇವಸ್ಥಾನ ಕಟ್ಟಿರೋದು. ಆಮೇಲೆ ಇವಾಗ ದೇವಸ್ಥಾನ ಅಂದರೆ ಕೆಲವೊಂದು ಕಡೆ ಇವಾಗ ಏನಾಗಿದೆ ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಸೊ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಚಿಕ್ಕ ಇದಕ್ಕೂ ಚಾರ್ಜಸ್ ಮಾಡೋದು ಎಲ್ಲ ಈ ಥರ ಎಲ್ಲ ಇದೆ ಬೇರೆ ಬೇರೆ ಕಡೆ ಎಲ್ಲ. ಇಲ್ಲಿ ಏನೂ ಇಲ್ಲ ಚಾರ್ಜಸ್ ಅದು ಇದು ಪೂಜೆ ಗೀಜೆಗೆ ಏನು ಪ್ರತಿಯೊಂದು ಏನಿಲ್ಲ. ಏನೋ ಪೂಜೆ ಸಾಮಾನು ತತ್ತಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಇನ್ನೇನಿಲ್ಲ ಚಾರ್ಜ್ ಅದಕ್ಕೆ ಅದಕ್ಕೆ ಮಾಡಬೇಕು, ಇದು ಕೊಡ್ರಿ ಇದಕ್ಕೆ ಮಾಡಬೇಕು, ಅದಕ್ಕೆ ದುಡ್ಡು ಒಂದು ಟಿಕೆಟ್ ಕೊಡೋದು ಇದು ಮಾಡೋದು ಅದು ಮಾತ್ರ ಏನಿಲ್ಲ. ಆ ಥರ ಏನೂ ಇಲ್ಲ. ನಿಮ್ಗೆ ಈ ದೇವಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ನಮಗೆಲ್ಲ ಒಳ್ಳೇದಾಗಿದೆ, ಮಕ್ಳಿಗೂ ಒಳ್ಳೆದಾಗಿದೆ, ನಮಗೂ ಒಳ್ಳೆಯದಾಗಿದೆ. ನಮ್ಮ ಮಕ್ಕಳು ಹೊರದೇಶದಲ್ಲಿ ಇಲ್ಲಿ ಹೋಗ್ತಾರಲ್ಲ ಒಳ್ಳೇದಾಗಿದೆ. ನಮಗೆ ಒಳ್ಳೇದಾಗಿದೆ. ಏನು ಆಮೇಲೆ ಬಿಸ್ನೆಸ್ ನಡೆದು ಸಂಪಾದನೆ ಆಗಿ ದುಡ್ಡು ಕಾಸು ಸಿಕ್ಕಬೇಕು ಅಂತ ಅರ್ಕೆ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ನಡೀತಾ ಇದೆ ಆ ಥರ ಅಂದ್ಕೊಂಡಿದ್ದು. ಅವಾಗ ಬಿಸ್ನೆಸ್ ಬೇಕು, ಹೊರದೇಶಕ್ಕೆ ಕೊಂಡೋಗಿದ್ದೀವಿ, ಸಂಪಾದನೆ ಇಲ್ಲ. ಅಲ್ಲಿ ನಾನು ಚೆನ್ನಾಗಿ ಬಿಸ್ನೆಸ್ ಆದರೆ ಸಾಕು ಅಂದರೆ ಬಿಸ್ನೆಸ್ ಆಗಿದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಜನಗಳಿಗೆ? ನನಗಂತೂ ಒಳ್ಳೇದು. ಅಮ್ಮ ಒಳ್ಳೇದು ಮಾಡೋದು ಎಲ್ಲ ಜನ ಬಂದವ್ರಿಗೆಲ್ಲ ಒಳ್ಳೇದೇ ಮಾಡಿದೆ ಅಮ್ಮ. ನಮಗಂತೂ ನಂಬಿಕೆ ಇದೆ ದೇವ್ರ ಮೇಲೆ ಅಷ್ಟೇ. ಅನಾದಿ ಕಾಲದಿಂದ ಇಲ್ಲೇ ನೆಲೆಸಿದ್ದಾರೆ. ನಾನು ಸುಮಾರು ಈಗ 17-18 ವರ್ಷದಿಂದಲೂ ಬರ್ತಾ ಇದ್ದೀನಿ. ಬಂದಾಗ ತಾಯಿ ಕಷ್ಟದಲ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡೋಳೆ ತಾಯಿ. ಯಾರು ಏನೇ ಕೆಟ್ಟದ್ದು ಬಯಸಿದ್ರು ಆ ತಾಯಿ ನಮಗೆ ಎಲ್ಲ ಒಳ್ಳೇದು ಮಾಡೈತೆ. ಎಲ್ಲ ಕಾಯಿಲೆಗಳನ್ನು ವಾಸನೆ ಮಾಡ್ತಾಳೆ ತಾಯಿ. ಈ ಅಮ್ಮವರು ಏನು ಕಾಯಿಲೆ ಬಂದಿತ್ತು, ಯಾವ ರೀತಿ ವಾಸಿಯಾಗಿದೆ? ನಮಗೆ ಕಾಲು ಜಾಸ್ತಿ ಇತ್ತು, ಯಾವ ಥರ ನೋವು? ಮೊಣಕಾಲು. ಅದು ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಅದರಿಂದ ಎಲ್ಲ ಚೆನ್ನಾಗಿ ಆಗಿದೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ ಆಸ್ಪತ್ರೆಗೆ ಹೋಗ್ತಾರೆ? ಹೋಗ್ತೀವಿ, ನಾವು ಇಲ್ಲೂ ಬರ್ತೀವಿ. ತಾಯಿಗೆ ಬಂದು ಪೂಜೆ ಮಾಡಿಸ್ಕೊಂಡು ನಮ್ಮಮ್ಮನ್ನ ನೆನೆಸ್ಕೊಂಡು ಚೌಡೇಶ್ವರಿನ, ಕಾಳಿಯಮ್ಮನ, ಅಪ್ಪ ಮುನೇಶ್ವರನ ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಪ್ಪ. ನಮಗೆಲ್ಲ ತಾಯಿ ನಿಂತ್ಕೊಂಡೇ ಕಾಪಾಡ್ತಾವಳೆ ನಮ್ಮ ಮನೇನ. ಸರ್, ಅಂದರೆ ಹೇಳಿದ್ರಿ ಸಾಕಷ್ಟು ತುಂಬ ಒಳ್ಳೇದಾಗಿದೆ. ಹೌದು. ನನ್ನ ಪರಿಹಾರಕ್ಕೆ ಏನೆಲ್ಲ ಪೂಜೆಗಳು? ನನ್ನ ಮೊಮ್ಮಗಳದ್ದು ಯಜಮಾನರು ತೀರೋದ್ರು ಕೊರೋನಾನಲ್ಲಿ. ಆವಾಗ ಈ ತಾಯಿ ಮತ್ತು ಈ ರತ್ನಮ್ಮನವರೇ ನಮ್ಮ ಮೊಮ್ಮಗಳನ್ನ ಕಾಪಾಡಿದ್ರಪ್ಪ. ಇದು ಇನ್ನೂ ಕೇಸ್ ನಡೀತಾ ಐತೆ. ಆ ತಾಯಿನೇ ನಿಂತು ಬಗೆಹರಿಸ್ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಇವತ್ತು. ಅಷ್ಟು ದೂರದಿಂದ ಬಂದು ನಾವು ತಾಯಿಗೆ ಕೇಳ್ಕೊಂಡು ಹೋಗ್ತಿದ್ದೀನಪ್ಪ. ಈಗೆಲ್ಲ ಯಾವ ರೀತಿ ನಿಮ್ಮ ಸಮಸ್ಯೆಗಳು ಬಗೆಹರಿದಿದೆ? ಸ್ವಲ್ಪ ನಡೀತಾ ಆಯ್ತಪ್ಪ. ಒಳ್ಳೆಯದು ಕೆಟ್ಟದ್ದು ಯಾವುದೂ ಆಗ್ದಂಗೆ ತಾಯಿ ತಡಿತಾಳೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡುವಂತ ನಾವು ತಾಯಿನ ಇವತ್ತು ನಂಬಿದ್ದೀವಿ, ಹಿಂದೆನೂ ನಂಬಿದ್ದೀವಿ, ಇನ್ನು ಮುಂದಕ್ಕೂ ನಂಬ್ಕೊಂಡೆ ನಾವು ಪೂಜೆ ಮಾಡ್ತೀವಪ್ಪ. ಒಂದು 13 ವರ್ಷದಿಂದ ಬರ್ತಾ ಇದ್ದೀವಿ ಸರ್. 13 ವರ್ಷದಿಂದ ಬರ್ತಾ ಇದ್ದೀವಿ. ಇದು ನಮ್ಮ ಯಜಮಾನ್ರು ಅವ್ರ ಮನೆ ದೇವರು. ಎವ್ರಿ ವರ್ಷ ಬರ್ತೀವಿ. ಇಲ್ಲಿ 13 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಮೇಡಮ್, 13 ವರ್ಷದಿಂದ ಬರ್ತಿದೆ ಅಂದರೆ ನಿಮ್ಗೆ ಏನಾದರೂ ಒಳ್ಳೇದಾಗಿರುತ್ತೆ ಅಂತಲೇ ನಾವು? ಇಲ್ಲ, ಇದು ಮನೆ ದೇವರಲ್ವಾ. ಆ್ಯಕ್ಚುಲಿ ನಾವು ನಮ್ಮ ಯಜಮಾನ್ರು ಮುಂಚೆ ಇಷ್ಟಪಟ್ಕೊಂಡಿದ್ದೀವಿ. ಒಂದು 14 ವರ್ಷ ಮುಂಚೆ. ಫಸ್ಟು ನಮ್ಮ ಅಪ್ಪ ಅಮ್ಮ ಒಪ್ಪಿರಲಿಲ್ಲ. ನಮ್ಮ ಯಜಮಾನ್ರು ಇಲ್ಲಿಗೆ ಬಂದು ಈ ದೇವ್ರನ್ನ ಕೇಳ್ಕೊಂಡ್ಮೇಲೆ ಅವ್ರು ಒಪ್ಕೊಂಡು ಮದುವೆ ಮಾಡಿಕೊಟ್ರು. ಆವಾಗಿಂದ ಬರ್ತಾನೆ ಇದ್ದೀವಿ ಸರ್ ನಾವು. ಅದೊಂದು ಇದಾಗಿದೆ, ಮಿರಾಕಲ್ಲು. ಅದಕ್ಕೋಸ್ಕರ ಬಂದೇ ಬರ್ತೀವಿ ನಾವು. ಅವ್ರದ್ದು ಮನೆ ದೇವ್ರು ಇದೆಯಲ್ಲ, ಅದಕ್ಕೆ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಮೇಡಮ್? ಸಿಕ್ಕಾಪಟ್ಟೆ ಪವರ್ಫುಲ್ ಇದೆ ಸರ್. ಏನು ಅಂದ್ಕೊಂಡ್ರು ಆಗುತ್ತೆ. ಮಕ್ಕಳಿಲ್ಲ ಅಂತ ಕೇಳ್ಕೊಬಂದವ್ರಿಗೆ ಮಕ್ಕಳು ಕೊಟ್ಟಿರೋದು ಇದೆ. ಆಮೇಲೆ ಮದುವೆ ಆಗಿಲ್ಲ ಅಂದವ್ರಿಗೆ ಮದುವೆ ಆಗಿದೆ. ಎಲ್ಲ ಥರ ಏನೋ ಆರೋಗ್ಯ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಥರ ಒಳ್ಳೆ ಎಕ್ಸ್ಪೀರಿಯೆನ್ಸೇ ಆಗಿದೆ ನಮಗೆ. ಆ ಥರ ಏನು ಯಾವುದೂ ಇಲ್ಲ ಆಗಿಲ್ಲ ಅನ್ನೋ ಥರ ಏನಿಲ್ಲ. ತುಂಬ ಚೆನ್ನಾಗಿದೆ ಸರ್ ಇದು.
ಮೇಡಮ್ ಸಾಕಷ್ಟು ಜನರು ಮದುವೆ ಆಗಿರಲ್ಲ, ಮಕ್ಕಳಾಗಿರಲ್ಲ, ಈ ಥರದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸೊ ಮದುವೆ ಅದು ಫೇಸ್ ನಾನು ನೋಡಿಲ್ಲ. ಆ್ಯಕ್ಚುಲಿ ನಾವೇನು ನೋಡಿದ್ದೀವಿ ಅಂದರೆ ನಾವು ಲವ್ ಮಾಡೋ ಟೈಮಲ್ಲಿ ನಮ್ಮ ಮನೇಲಿ ಒಪ್ಪಿರಲಿಲ್ಲ. ಅವಾಗ ನಮ್ಮ ಯಜಮಾನ್ ಇಲ್ಲಿ ಬಂದು ಕೇಳ್ಕೊಂಡಾಗ ಅದೊಂದು ಮಿರಾಕಲ್ ಅಷ್ಟೇ ನಮಗೆ. ಆಮೇಲೆ ಅದೇನಂದರೆ ನಮಗೊಂಥರ ಏನು ಕೇಳಿದ್ರು ಆಗುತ್ತೆ ಅನ್ನೋ ಒಂದು ಥಾಟ್ ಬಂದುಬಿಟ್ಟಿದೆ ಮೈಂಡಲ್ಲಿ ನಮಗೆ. ಅದೊಂದು ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಆಗಿದೆ. ಬೇರೆಯವ್ರ ಲೈಫಲ್ಲಿ ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್ ಆ್ಯಕ್ಚುಲಿ. ಅದರಿಂದ ನಾವು ಸಿಕ್ಕಾಪಟ್ಟೆ ನಂಬಿದ್ದೀವಿ. ತುಂಬಾ ಒಪ್ಸಿದೆ. ಇಲ್ಲಿ ಏನು ಬಂದರೂ ಕೇಳ್ಕೊಂಡ್ರು ಆಗುತ್ತೆ ಅನ್ನೋ ಒಂದು ನಂಬಿಕೆ ತುಂಬ ಇದೆ ಸರ್ ನಮಗೆ. ಅಷ್ಟೇ. ನೋಡೋಂಥ ವೀಕ್ಷಕರಿಗೆ ಏನು ಹೇಳ್ತೀರಿ? ಏನಿಲ್ಲ ಸರ್, ದೇವ್ರನ್ನ ನಂಬಬೇಕು ಅಷ್ಟೇ. ನಂಬಿದ್ರೆ ಎಲ್ಲ ಕಡೆ ದೇವ್ರು ಸಿಗ್ತಾನೆ. ಒಂದು ಹೋಪ್ಸ್ ಇರಬೇಕಷ್ಟೇ ಸರ್, ಯಾವಾಗಲೂ ಅಷ್ಟೇ. ತಾಳ್ಮೆ ಇರಬೇಕು. ಆಮೇಲೆ ಅಷ್ಟೇ ದೇವ್ರಿಗೆ ಬರಬೇಕು, ನಂಬಬೇಕು ಅಷ್ಟೇ ಸರ್. ಮೇಡಮ್, ಸಾಕಷ್ಟು ಕಡೆ ಈ ಟೆಂಪಲ್ಗಳೆಲ್ಲ ತುಂಬ ಕಮರ್ಷಿಯಲ್ ಆಗಿದೆ, ಅಂದರೆ ಪ್ರತಿಯೊಂದಕ್ಕೂ ಹಣವನ್ನು ಇದು ಮಾಡ್ತಾರೆ. ಇಲ್ಲ ಆ ಥರ ಇಲ್ಲ ಸರ್, ಆ ಥರ ಎಲ್ಲ ಏನು ಹಣ ಎಲ್ಲ ಕೇಳೋ ಅಂತ ಇದೇ ಇಲ್ಲ. ನಾವು ಬರಬೇಕು, ದೇವ್ರ ಪೂಜೆ ಮಾಡಿಸ್ಕೊಬೇಕು, ಹೋಗ್ಬೇಕು, ಅದು ಕೊಡಿ ಇದು ಕೊಡಿ ಅಂತ ಏನು ಕೇಳೋದೇ ಇಲ್ಲ ಸರ್. ಆ್ಯಕ್ಚುಲಿ ನಮ್ಮ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲಾಂದ್ರೆ ಇಲ್ಲ. ಆ ಥರ ಏನಿಲ್ಲ ಸರ್. ಯಾರನ್ನೂ ಬಲವಂತ ಮಾಡಿ ಒತ್ತಾಯ ಮಾಡಿ ಅವ್ರು ಏನೂ ಕೇಳಲ್ಲ ಸರ್. ದುಡ್ಡಿರೋರಿಗೆ ಒಂಥರ, ದುಡ್ಡಿಲ್ದಿರೋರಿಗೆ ಒಂಥರ, ಆ ಥರ ಎಲ್ಲ ಇಲ್ಲವೇ ಇಲ್ಲ ಸರ್. ಇಲ್ಲಿ ನಾರ್ಮಲಾಗಿ ಎಲ್ಲ ಭಕ್ತಾದಿಗಳನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ ಸರ್. ಓಕೆ ಸರ್, ಓಕೆ ಥ್ಯಾಂಕ್ ಯು. 22 ವರ್ಷದ ಹಿಂಭಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಇದಾಯಿತು, ಇಲ್ಲಿ ಸ್ಥಾಪನೆ ಆಯಿತು. ಅದೇನಾಯಿತು, ಚೌಡೇಶ್ವರಿ ಅಂತ ಅಂದ್ಬಿಟ್ಟು ಒಂದು ದೇವಾಲಯನ ಒಂದು ಸ್ಥಾಪನೆ ಮಾಡಿದಾಗ ಅದೇನಾಯಿತು, ಹಂಗೆ ತಿರುಪತಿ ಮೇಲೆ ಪ್ರಸಿದ್ಧಿ ಆಯ್ತಾ ಬಂದೆ. ಒಂದು ಚಿಕ್ಕದಾಗಿ ಮಂಟಪ ಮಾಡಿದ್ರು. ಚಿಕ್ಕದಾಗಿದ್ದು ಅದು ಅಭಿವೃದ್ಧಿಯಾಗಿ ದೊಡ್ಡದಾಗಿ ಬೆಳೀತಾ ಬಂತು. ಅಂದರೆ ಇವಕ್ಕೆ 22 ವರ್ಷದ ಜಾತ್ರೆ. ಅಂದರೆ ಅವತ್ತು ಒಂದು 2-3 ದೇವರು ಗೊತ್ತಾಯಿತು. ಇವತ್ತಿನ ದಿವಸ 9 ದೇವರು ಸೇರಿಸಿ, ಅಣ್ಣಮ್ಮನ್ನ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ತೃಪ್ತಿ ಆದಂಥ ದೇವಸ್ಥಾನ ಇದೆ ಸರ್. ನೀವು ಎಲ್ಲಿಯವರು? ಎಲ್ಲಿಂದ? ನಾವು ಇಲ್ಲಿ ಪಕ್ಕದಲ್ಲಿ ಜಡೇನಹಳ್ಳಿ, ನಮ್ಮ ಗ್ರಾಮನೂ ಸೇರಿದೆ ಇದಕ್ಕೆ. ನಮ್ಮ ಗ್ರಾಮದಿಂದನೂ 2 ದೇವರು ಬಂದಿದೆ ಇಲ್ಲಿ. ಆಂಜನೇಯ. ಈ ಕ್ಷೇತ್ರದ ಒಂದು ಪವಾಡ ಬಗ್ಗೆ ಹೇಳಿದ್ರೆ ಸರ್, ಏನು ಹೇಳ್ತೀವಿ? ಈ ಕ್ಷೇತ್ರದ ಪವಾಡ ಅಂತಂದರೆ ಒಂದು ಇರೋದ್ರಲ್ಲಿ ಏನಂದರೆ ಕಂಡಿರೋದು ಅಂದರೆ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಹೇಳಿದಾಗ ಅದು ಹೇಳ್ದಂತೆ ನಾವು ನಡ್ಕೊಂಡು ಹೋದರೆ ಏನೋ ನಮಗೆಲ್ಲ ಒಳ್ಳೇದು ಮಾಡುತ್ತೆ ಅಮ್ಮ. ಅದೇ ಇರೋದು ಉದ್ಭವ ಅಂದ್ರಲ್ಲ ಸರ್, ಯಾವ ರೀತಿ ಆಯಿತು ಅಂದರೆ ಏನು? ಅದು ಬೇರೆ ಕಡೆ ಇದ್ದಿದ್ದು. ಇದು ಚೊಣಾಯ್ಕನಹಳ್ಳಿ ಅಂತ ಅವರು ಅರ್ಚಕರು ಅಲ್ಲಿಂದ ಬಂದು ಇಲ್ಲಿ ನೆಲಗೊಂಡಿತ್ತು ದೇವರು. ಇದೊಂದು ಆಲ್ಮರ ಇತ್ತಲ್ಲ, ಅಲ್ಲಿ ಬಂದು ನೆಲಗೊಂಡಾಗ ಇಲ್ಲಿ ಜಾಗ ಅವ್ರದ್ದೇ. ಆ ಜಾಗದಲ್ಲಿ ನೆಲಗೊಂಡಿತ್ತು ಅಮ್ಮ. ಅದು ಉದ್ಭತ್ತಿಯಾಗಿ ಜನಗಳಿಗೆ ಎಲ್ಲರಿಗೂ ಪ್ರಚಾರ ಆಗಿ ಚೆನ್ನಾಗಿ ಇದಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿಂದ ತಮ್ಮ ಪರಿಹಾರಗಳನ್ನು ಇದು ಮಾಡ್ಕೊಂಡು ಹೋಗಿದಾರಂತೆ ನಾವು ಕೇಳ್ಪಟ್ಟಿದ್ದೀವಿ. ಅದೆಲ್ಲ ಒಳ್ಳೇದಾಗಿದೆ, ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಅದರಿಂದನೇ ಅಮ್ಮನ ಭಕ್ತಿ ಇರೋದ್ರಿಂದನೇ ಬರ್ತಾ ಇರೋದು ಇದು. ಬಟ್ ಚೌಡೇಶ್ವರಿ ಅಂದರೆ 7 ಥರದಲ್ಲಿ ಇದೆಯಂತೆ. ಏನು ಚೌಡೇಶ್ವರಿ ಅಂದರೆ, ಒಳೆ ಚೌಡೇಶ್ವರಿ ಅಂದರೆ 7 ಥರದಲ್ಲಿ ಇರೋದಿದು. ಬಂದು ಇದರಲ್ಲಿ ಫಸ್ಟು ಇರೋದೇ ದೊಡ್ಡದು ಚೌಡೇಶ್ವರಿ ಅಲ್ಲಿ. ಎಲ್ಲಿ ಹೇಳ್ರೆ? ಸಿಗಂದೂರು ಫಸ್ಟು ಸ್ಟಾರ್ಟಿಂಗ್. ಸಿಗಂದೂರಿಂದ ಬಂದು ನೆಲಗೊಂಡಿರೋವಂಥ ತಾಯಿ ಇವಳು, ಅರ್ಥ ಮಾಡ್ಕೊಳ್ರಿ. ಬೇರೆ ಇಂದ ಬಂದಿದ್ದು ಅಲ್ಲ, ಸಿಗಂದೂರಿಂದ ಬಂದು ನೆಲಗೊಂಡಂಥ ತಾಯಿ ಈ ತಾಯಿ ನಂಬಿರೋರಿಗೆ ಯಾರಿಗೂ ಮೋಸ ಮಾಡಲ್ಲ, ನಂಬಿರೋರಿಗೆ ಒಳ್ಳೆಯದೇ ಮಾಡ್ತಾಳೆ ಅಷ್ಟೇ. ನಂಬಬೇಕು, ನಂಬಿದ್ರೆ ಇಲ್ಲ.